ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಪ್ರಪಂಚ ಯೂಟ್ಯೂಬ್ ಚಾನಲ್. ಇವತ್ತು ನೆನ್ನೆ ಎಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ತಿಂಡಿ ಮಾಡಿದ ವಿಡಿಯೋ ಮಾಡಿ ಹಾಕಿದ್ದೆ. ಆ ತಿಂಡಿ ಮಾಡಿದ್ದನ್ನ ಇವತ್ತು ಎಡೆ ಹಿಡಿಯುವಂಥ ದಿನ. ಇವತ್ತು ಮಹಾಲಯ ಅಮಾವಾಸ್ಯೆ ಅಥವಾ ಪಕ್ಷ ಏನಂತಾರೆ ಅದು ಇವತ್ತು. ಎಲ್ಲರಿಗೂ ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು. ಯಾರ್ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ, ಹಾಗೆ ಯಾರು ಮಾಡ್ತಿಲ್ಲ ಅವ್ರಿಗೂ ಕೂಡ. ಇವತ್ತು ನಾನು ಫ್ರೆಶ್ ಅಪ್ ಆಗಿ ಬಂದು ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಾಗೈತೆ. ಇವಾಗ ಅಡುಗೆ ಮಾಡಬೇಕು, ಅಡುಗೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಈವ್ನಿಂಗ್ ನಾವು ಎಡೆ ಇಡೋದು. ಮಾರ್ನಿಂಗ್ ಟು ಈವ್ನಿಂಗ್ ನಾವು ಏನು ಕೆಲಸ ಮಾಡ್ತೀವಿ ಮತ್ತು ಪೂಜೆ ಕೂಡ ಮಾಡಬೇಕು, ಏನೇನೆಲ್ಲ ಮಾಡ್ತೀವಿ ಅದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕೊನೆವರೆಗೂ ವೀಡಿಯೋನ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಾಯಿತು. ಹೊಸ್ಲದು ಎಲ್ಲ ಪೂಜೆ ಆಗಿತ್ತು, ಬಟ್ ವೀಡಿಯೋ ಮಾಡ್ಕೊಡೋಕೆ ಯಾರೂ ಇರಲಿಲ್ಲ. ನಮ್ಮ ಪರೀಕ್ಷೆ ಲಾಸ್ಟ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಬಂದು ವೀಡಿಯೋ ಮಾಡ್ತಿದ್ದಾಳೆ. ಅವಳಿಗಷ್ಟು ವೀಡಿಯೋ ಮಾಡೋಕ್ಕೆ ಬರೋಲ್ಲ, ಆದರೂ ಹೆಂಗೋ ಮಾಡಿಕೊಟ್ಲು. ಮತ್ತು ಹೂ ಮುಡ್ಸ್ಕೊಂಡು ಬಂದೆ. ಫೋಟೋಗೆಲ್ಲ ಮುಡ್ಸಾಗಿತ್ತು, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಮಾಡಿಕೊಂಡೆ, ಇದನ್ನು ಮಾಡಿಕೊಟ್ಲು. ಪೂಜೆ ಎಲ್ಲ ರೆಡಿ ಮಾಡಿದ್ದಾಯಿತು. ರೆಡಿ ಮಾಡಿ ಇಟ್ಟಿದ್ದೀವಿ. ದೀಪ ಒಂದು ಹಚ್ಬೇಕು. ಈಗ ಇಲ್ಲಿಗೆ ಮೇಲ್ಗಡೆಗೆ ಹಾರ ಮಾಡಾಕ್ಬೇಕು. ಚೆಂಡು ಹಾರ ರೆಡಿ ಮಾಡ್ಕೊಳ್ಳೋದ. ಚೆಂಡು ಪೋಣಿಸ್ಕೊಂಡು ಅದನ್ನು ಪೋಣಿಸ್ಬೇಕು. ಅಡುಗೆಗೆ ನಮ್ಮಮ್ಮ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲ ಚೆಂಡು ಹೂವು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮಮ್ಮಿ, ನನ್ನ ತಮ್ಮ, ಮತ್ತು ನಮ್ಮ ತಂಗಿ ಪ್ರೇಕ್ಷಾ ಎಲ್ಲರೂ ಇದ್ರ ಜೊತೆ ಎಲ್ಲ ಮಾತಾಡಿಕೊಂಡು ಮಾಡ್ತಾಯಿದೆ. ಏನೇನೋ ಮಾತಾಡ್ತಿದ್ವಿ, ಅದಕ್ಕೆ ಅದು ಮ್ಯೂಟ್ ಮಾಡಿದ್ದೀನಿ. ವಾಯ್ಸ್ ಓವರ್ ಕೊಟ್ಕೋತಾ ಇದ್ದೀನಿ. ಇದಕ್ಕೆ ಮಾತಾಡ್ತಾಯಿದ್ವಿ. ಏನೋ ಕೇಳ್ತಿದ್ದ, ನಂಗೆ ಸಿಟ್ಟು ಬರ್ತಿತ್ತು, ಅದಕ್ಕೆ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾಯಿದ್ದೆ. ಅದಾದಮೇಲೆ ಪೋಣ್ಸ್ ಆಯಿತು. ಮತ್ತು ಬಾಗಿಲಿಗೆ ಅವನ ಹತ್ರನೇ ಕಟ್ಸೋಣ ಅಂತ ಕಟ್ಟಿಸ್ತಾ ಇದ್ವಿ. ಚೆಂಡುನ ಇಲ್ಲಿಗೆ ಕಟ್ಟಿದ್ವಿ, ಬಾಗಿಲಿಗೆ ತೋರಣ ಮಾಡಿದ್ವಿ. ಇದಿಷ್ಟ ಆಯಿತು. ಮಟನ್ ಬಂತು, ಕಟ್ ಮಾಡ್ಕೊತಾ ಇದ್ದಾರೆ. ಇದು ಏನಂತಾರೆ ಇದಕ್ಕೆ? ಚರ್ಬಿನೇ ಜಾಸ್ತಿ ಐತಂತೆ. ಚಿಕನ್ನು ತೊಳೆದಿಟ್ಟೈತೆ ಆಲ್ರೆಡಿ. ಆ ಚಿಕನ ಯಾವುದು ಅಲ್ಲಿ ತೊಳೆದೇ ಇಲ್ಲ, ಅದು ಕೂದೇ ಇಲ್ಲ. ಇನ್ನು ಕುಯ್ಬೇಕು. ಚಿಕನು ಕಟ್ ಮಾಡಬೇಕು, ಅದನ್ನು ತೊಳೆದಿಬೇಕು. ಚಿಕನು ಇದು ಕಟ್ ಮಾಡೋಂಗಿಲ್ಲ ಅಂತೆ, ಶೇಪ್ ಕರೆಕ್ಟಾಗಿದೆಯಂತೆ. ಮತ್ತು ಮೊಟ್ಟೆ ಅಲ್ಲಿದೆ. ಫಸ್ಟು ವಡೆ ಮಾಡ್ಕೊತಾ ಇದ್ದೀವಿ. ಎಡೆಗೆ ವಡೆ, ಬೋಂಡ, ಮತ್ತು ದೋಸೆ, ಇಡ್ಲಿ ಸಲ ಮಾಡ್ತಾಯಿಲ್ಲ. ಅಯ್ಯೋ ಏನು ಅಷ್ಟೊಂದಂತ. ಅದೇ ದೋಸೆ ಇಡ್ಲಿ ದೋಸೆ ಎಲ್ಲ ತಿಂತಾರೆ. ಬೇಯ್ತಾ ಇದೆ ವಡೆ ಆದಮೇಲೆ ಬೋಂಡ. ಇದೆಲ್ಲ ಎಡೆ ಹೇಳ್ತಾರೆ ಅಷ್ಟೇ. ನಾನ್ ವೆಜ್ ಮಾಡ್ತಿದ್ದೀವಿ ಅಲ್ವಾ, ಯಾರೂ ತಿನ್ನಲ್ಲ. ಎಡೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋತೀವಿ ಅಷ್ಟೇ. ಒಂದೇ ಹೊಟ್ಟೆಗೆ ಹಾಕೊಂಡು ಹೋಯ್ತಾರೆ ಮಗ. ಬೇಯಬೇಕಿನ್ನ.
ಆಯಿತು ಆಯಿತು ಬೇಯ್ತಿದೆ ಈಗ ವಡೆ. ಇನ್ನೊಂದು ಒಬ್ಬೆ ಹಾಕಬೇಕು. ವಡೆ ಆಯಿತು. ಈಗ ಬೋಂಡ ಹಾಕದ ಬೋಂಡ ಅಂಟಿದು ಇದೆಲ್ಲ ಒಂದೊಂದೇ ಹಾಕಿ ವಡೆ ಬೇಯ್ತೈತೆ. ಸಾರಿ, ಬೋಂಡ, ವಡೆ ಎಲ್ಲ 3 3 6 ಸರಿಯಾಗಿ ಆಗೈತೆ. ಆ ಕಡೆಗೆ 3 ಈ ಕಡೆಗೆ 3 ಎಡೆಗೆ. ಮಟನು ಅರಿಶಿನ ಈರುಳ್ಳಿ ಮಟನ್ ಬೇಯ್ತೈತೆ. ಈ ಕಡೆ ಚಿಕನ್ ಇದೆ, ಚಿಕನ್ ಬೇಯ್ತೈತೆ. ಚಿಕನ್ ಗ್ರೇವಿ ಇದು ಮಟನ್ ಸಾಂಬಾರು. ಇದಕ್ಕೆ ಗೀ ರೈಸ್ ಮತ್ತು ಮುದ್ದೆ ಮಾಡ್ಕೋತೀವಿ, ಮತ್ತು ವೈಟ್ ರೈಸ್ ಮಾಡಿ ಮೊಟ್ಟೆ ಬೇಯಿಸ್ತೀವಿ, ಇಷ್ಟೇ. ಅಲ್ಲಿ ಚಿಕನ್ ಮಟನ್ ಆಗ್ತಾಯಿದೆ. ಈಗ ಫ್ರೂಟ್ಸು ಅಂದರೆ ಎಡೆಗೆ ಇಡೋದಕ್ಕೆ ಫ್ರೂಟ್ಸ್ ಕಟ್ ಮಾಡ್ಕೊತಿದ್ದೀನಿ. ನಮ್ಮ ರಿಲೇಷನಲ್ಲಿ ಎಲ್ಲರೂ ಮಾಡ್ತಾರೆ ಈ ಹಬ್ಬನ, ಅದಕ್ಕೇ ಯಾರನ್ನೂ ಕರೆಯಲ್ಲ ನಾವು. ಎಲ್ಲರೂ ಮಾಡ್ತಾರೆ, ಯಾರನ್ನೂ ಕರೆಯಲ್ಲ. ಆದರೂ ನಮ್ಮ ಕಡೆ ಹೆಂಗೆ ಅಂತಂದರೆ ಒಂದು 5 ಜನನಾರು ಕರೆದು ಊಟ ಹಾಕಿ ಎಲೆ ಎತ್ತಬೇಕು. ಸೊ ಇಲ್ಲಿ ಮನೆ ಹತ್ರ ಇರೋರನ್ನ ಯಾರನ್ನಾರು ಕರಿತೀವಿ, ಗೊತ್ತಿರೋರಿಗೆ. ಕೈಯಲ್ಲೇ ಅಡಿಮಗಾದಿದ್ದಾಗೋಯ್ತದೆ. ಹಿಂಗೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಇದು ಏನಾಗಿದೆ ಅಂದರೆ ಫುಲ್ ಕಾಯಿ ಇನ್ನೂ ಹಣ್ಣೇ ಆಗಿಲ್ಲ, 2 ದಿನ ಆದಮೇಲೆ ಹಣ್ಣು ಆಗೋದಿದು. ಎತ್ತಿಡೋ ಹಣ್ಣಾದ್ಮೇಲೆ ಪ್ರೈಸ ತಿಂತಾಳೆ. ನಿಂಬೆಹಣ್ಣು ಸೌತೆಕಾಯಿ ಜಾಸ್ತಿ ಇತ್ತು, ಎಣ್ಣೆಯನ್ನೆಲ್ಲ ತಿಂದು ಖಾಲಿ ಮಾಡಿದ್ದಾರೆ. ಇವತ್ತು ಸಂಜೆ ಎಡೆ ಇಟ್ಬಿಟ್ರೆ ಮುಗ್ದೋಯ್ತು ಇದು ಹಬ್ಬ. ಇನ್ನು ಮುಂದಿನ ವರ್ಷ ತನಕ ವೆಯ್ಟ್ ಮಾಡಬೇಕು. ಮುಂದಿನ ವರ್ಷ ನಾವು ಇರಲ್ಲ, ನಾನು ಬರಲ್ಲ, ನಮ್ಮ ಅತ್ತೆ ಮನೇಲೇ ಮಾಡ್ತಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮಮ್ಮಿ ಈಗಲೇ ತಿಂಡಿ ಮಾಡಲ್ಲ, ಒಬ್ಬಳೇ ಮಾಡೋಕ್ಕಾಗಲ್ಲ ಮುಂದಿನ ವರ್ಷ ಅಂತ ಹೇಳ್ತಿದ್ರು. ಏನು ಮಾಡ್ತಾರೋ ಗೊತ್ತಿಲ್ಲ.
ನಾವೇ ಯಾವತ್ತಾದರೂ ಒಂದಿನ ಫ್ರೀ ಮಾಡಿಕೊಂಡು ಒಂದಿನ ಬಂದು ಮಾಡ್ಕೊಬಿಟ್ಟು ಹೋಗಬೇಕು. ಆಯಿತು. ಈಗ ಇದು ಖಾರ, ಇದು ಸ್ವೀಟು. ಕೈ ಕುಯ್ಕೊಬಿಟ್ಟೆ ಅನ್ಕೋಗ್ಬೇಕಾದ್ರೆ ಅಷ್ಟನ್ನ ಹಾಕಿದ್ದೀನಿ. ಸಾಂಬಾರು ಕುದೀತಾ ಇದೆ, ಕಡೆ ಮೊಟ್ಟೆ ಬೇಯ್ತೈತೆ. ಚಾಪ್ಸ್ ಇಲ್ಲ, ಆಲ್ರೆಡಿ ಆಗೈತೆ. ಈಗ ರೆಡಿ ಆಗಾಯಿತು. ಈಗ ಎಡೆ ಇಡಬೇಕು. ಫಸ್ಟು ದೀಪ ಮತ್ತು ದೇವ್ರಿಗೆ ಪೂಜೆ ಮಾಡಬೇಕು. ದೀಪ ರೆಡಿ ಮಾಡ್ಕೊತಿದ್ದೀನಿ, ಅಂದರೆ ಎಡೆ ಹತ್ರ ಇರೋ ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ 2, ಒಂದು ಕಡೆ 3, ಒಟ್ಟು 5 ಬತ್ತಿ ಹಾಕ್ತೀವಿ. ಈ ದೀಪಗಳನ್ನ ರೆಡಿ ಮಾಡಾಯಿತು. ಇದನ್ನು ಈಗ ಅರ್ಶಿನ ಕುಂಕುಮನೂ ಇಕ್ಕಾಯಿತು. ಎಲ್ಲ ಮುಗಿದ್ಮೇಲೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ ಎಡೆ ಇಡೋದಕ್ಕೆ. ನಮ್ಮಮ್ಮ ರೆಡಿ ಮಾಡ್ತಾಯಿದ್ದಾರೆ. ನಾನು ಏನೇನು ಇಡಬೇಕು ಎಡೆಗೆ ಎಲ್ಲನೂ ತಂದು ಇಡ್ತಾಯಿದ್ದೀನಿ. ಬಾಳೆ ಎಲೆ ಜೋಡಿಸ್ಕೊತಾ ಇದ್ದಾರೆ. ಮತ್ತು ಆಲ್ರೆಡಿ ದೀಪಲೆ ಕಂಬ ರೆಡಿ ಮಾಡಿದ್ನಲ್ಲ ಅದು ಇಟ್ಟಿದ್ದಾರೆ. ಮತ್ತು ಕೆಳಗಡೆ ಒಂದು ಮಣೆ, ಯಾಕಂದರೆ ನಾವು ಅದು ಫೋಟೋ ಇಡ್ತೀವಿ. ಫೋಟೋ ಇಟ್ಮೇಲೆ ಬಟ್ಟೆಗಳು ಇಡ್ತೀವಿ. ಅವ್ರು ಯೂಸ್ ಮಾಡಿರೋ ಬಟ್ಟೆಗಳನ್ನ ಐರನ್ ಮಾಡಿ ವಾಶ್ ಮಾಡಿ ಇಡ್ತೀವಿ. ಅದಕ್ಕೆ ಮಣೆ ಇಡ್ತಾರೆ ನೋಡಿ. ಅಲ್ಲಿ ಫೋಟೋದಲ್ಲಿ ಇದ್ದಾರಲ್ಲ ಅವರೇ ನಮ್ಮ ಅಜ್ಜಿ ತಾತ, ಅಂದರೆ ನಮ್ಮ ಅಮ್ಮನವರ ಅಪ್ಪ ಅಮ್ಮ. ಅವ್ರಿಗೆ ಎಡೆ ಇಡ್ತಿರೋದು ನಾವು. ಈಗೆಲ್ಲನೂ ಎಲೆ ಮೇಲೆ ಇಟ್ಕೋತಾರೆ. ತಿಂಡಿ ಎಲ್ಲನೂ ಕೂಡ ಏನೇನು ಮಾಡಿರ್ತೀವಿ, ಅವ್ರಿಗೆ ಏನೇನು ಇಷ್ಟ ಇರುತ್ತೆ ಅದನ್ನೆಲ್ಲ ಮಾಡಿರ್ತೀವಿ. ಅದನ್ನು ಈಗ ಈ ಎಲೆ ಮೇಲೆ ಜೋಡಿಸ್ಕೋಬೇಕು. ಈಗ ಅವ್ರು ಹಾಕ್ಕೊಳ್ತಿದ್ದ ಬಟ್ಟೆನ ಇಡ್ತಿದ್ದಾರೆ. ಇದು ಅವ್ರು ಯೂಸ್ ಮಾಡ್ತಿದ್ದ ಬಟ್ಟೆ. ಇದನ್ನು ನಾವು ನೀರಲ್ಲಿ ಅಜ್ಜಿ ಒಣಗಾಕಿ ನೆಕ್ಸ್ಟು ಐರನ್ ಮಾಡಿಸಿ ನೀಟ್ ಮಾಡಿ ಇಟ್ಟಿದ್ದೀವಿ. ಅಂದರೆ ಕೆಲವರು ಹೊಸದು ತೊಗೊಬಂದು ಇಡ್ತಾರೆ. ಬಟ್ ನಮ್ಮಲ್ಲಿ ಹೆಂಗೆ ಅಂದರೆ ನಮ್ಮ ಅಜ್ಜಿಗೆ ಆ ಥರ ಇಡ್ತೀವಿ. ಆಲ್ರೆಡಿ ಇರೋ ಸೀರೆನೇ ವಾಶ್ ಮಾಡಿ ಇಡ್ತೀವಿ. ಬಟ್ ಆ ತಾತಂದು ಬಂದು ಆಲ್ರೆಡಿ ಅವ್ರು ಯೂಸ್ ಮಾಡಿದ್ರಲ್ಲ ಅದನ್ನು ನಾವು ರೆಡಿ ಮಾಡಿ ಇಡ್ತೀವಿ. ಅದಾದಮೇಲೆ ಮತ್ತೆ ಎಲ್ಲ ಏನೇನು ಮಾಡಿದ್ವಿ ಅದನ್ನೆಲ್ಲ ಇಟ್ಕೋತಿದ್ದಾರೆ ನಮ್ಮಮ್ಮ. ಮತ್ತು ಹಾಲು ಮೊಸರು ಕೂಡ ಇಡ್ತೀವಿ. ದೋಸೆ ಇಡ್ಲಿ ಮಾಡ್ತೀವಿ. ಬಟ್ ಈ ಸಲ ಇಡ್ಲಿ ಮಾಡಲಿಲ್ಲ. ಮಾಡಿದ್ವಿ, ಬಟ್ ಅದು ಸಪ್ರೇಟ್ ಎತ್ತಿಟ್ಕೊಳ್ಳೋದು ಮರ್ತ್ಕೊಂಡ್ವಿ. ಒಟ್ಟಿಗೆ ತಿಂಡಿಗೆ ಅಂತಲೇ ಇಡ್ಲಿ ದೋಸೆ ಸಂಪ್ಳ ಹಾಕ್ಕೊಂಡಿದ್ವಿ. ತಿಂಡಿ ಮಾಡೋ ಅರ್ಜೆಂಟಲ್ಲಿ ಹಾಕ್ಕೊಟ್ಬಿಡ್ತು ನಮ್ಮ ಮಾವಂಗೆ ನಮ್ಮಮ್ಮ. ಅದಕ್ಕೆ ಎತ್ತಿಟ್ಟಿರಲಿಲ್ಲ ಮುಂಚೆ ಎತ್ತಿಟ್ಬಿಟ್ಟು ಆಮೇಲೆ ನಾವು ತಿಂತಿದ್ದು. ಬಟ್ ಈ ಸಲ ಫಸ್ಟೇ ಹಾಕ್ಕೊಟ್ಬಿಟ್ಟಿರಲ್ಲ, ಎಂಜ್ಲು ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿ ಇಡಲಿಲ್ಲ. ದೋಸೆ ಒಂದು ಮಾಡ್ಕೊಂಡ್ವಿ. ಮತ್ತು ಫ್ರೂಟ್ಸು, ಸೌತೆಕಾಯಿ ಅದನ್ನೆಲ್ಲ ಇಡ್ತಿದ್ದಾರೆ. ಮತ್ತು ಸ್ವೀಟ್ಸು, ಚೌಚೌ ಬರುತ್ತಲ್ಲ ಅದೆಲ್ಲ ಇಡ್ತಿದ್ದಾರೆ. ನಾನೆಲ್ಲ ತೊಗೊಬಂದು ಕೊಡ್ತಾಯಿದ್ದೆ, ನಮ್ಮಮ್ಮ ಕುತ್ಕೊಂಡೆಲ್ಲ ಇಡ್ತಾಯಿದ್ರು. ಅದಾದಮೇಲೆ ಮತ್ತು ಅಡುಗೆ ಮಾಡ್ಕೊಂಡಿದ್ವಲ್ಲ, ಮುದ್ದೆ, ಅನ್ನ ಸಾಂಬಾರು, ಗೀ ರೈಸು ಮತ್ತು ಮಟನ್ ಸಾಂಬಾರು, ಚಿಕನ್ ಚಾಪ್ಸು ಮತ್ತು ಮೊಟ್ಟೆ ಬೇಯಿಸಿದ್ವಿ. ಇದಿಷ್ಟೂ ಇಡ್ತಿದ್ದಾರೆ.
ಇವಾಗ ಫೈನಲಿ ಎಲ್ಲ ಇಟ್ಟಾಯಿತು, ಮತ್ತು ಎಲ್ಲ ತೊಗೊಬಂದು ಇಟ್ಕೊಂಡಿದ್ವಲ್ಲ ಸಾಮಾನೆಲ್ಲ ಅದನ್ನೆಲ್ಲ ನೀಟ್ ಮಾಡ್ಕೊಂಡ್ವಿ ಅಕ್ಕಪಕ್ಕ ಎಲ್ಲ. ಮತ್ತು ವಿಭೂತಿ ಕಡ್ಡಿ, ಅವ್ರಿಗೆ ಸ್ಟಿಕ್ಕರು, ಬಳೆ, ಅರಿಶಿನ ಕುಂಕುಮ ಎಲ್ಲ ತೊಗೊಬಂದಿದ್ರು, ಅದನ್ನೆಲ್ಲ ಇಟ್ಟರು. ಪ್ರತಿಯೊಂದು ಅವ್ರು ಏನೇನು ತಿರ್ತಾರೆ, ಸ್ಮೋಕ್ ಮಾಡ್ತಿದ್ರೆ ಬೀಡಿ, ಸಿಗ್ರೆಟು ಅಥವಾ ಡ್ರಿಂಕ್ಸ್ ಮಾಡ್ತಿದ್ರೆ ಡ್ರಿಂಕ್ಸು ಪ್ರತಿಯೊಂದು ಇಡಬೇಕು. ಅವ್ರು ಏನೇನು ಯೂಸ್ ಮಾಡ್ತಿದ್ರು ಎಲ್ಲನೂ ಎಲ್ಲ ಫೈನಲಿ ಇಟ್ಟಾಯಿತು. ಈಗ ಪೂಜೆ ಮಾಡ್ಕೋತಾ ಇದ್ದೀವಿ. ಫಸ್ಟು ದೇವ್ರ ಫೋಟೋಗೆಲ್ಲ ಪೂಜೆ ಮಾಡಿ ಆಮೇಲೆ ಎಡೆ ಮುಂದೆ ಪೂಜೆ ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ಎಲ್ಲ ಓಡಾಡ್ತಿದ್ರು ಮಧ್ಯೆ. ನಮ್ಮ ಪ್ರೇಕ್ಷಾ ಅಂತೂ ಪೂಜೆ ಮಾಡೋಕ್ಕೆ ಅವಳಿಗೆ ತುಂಬ ಇಷ್ಟ. ಅವಳು ಮಧ್ಯೆ ಬರ್ತಾಯಿದ್ಲು. ಎಲ್ಲರೂ ಮನೆಯವರೆಲ್ಲ ಪೂಜೆ ಮಾಡ್ತೀವಿ, ಒಬ್ಬೊಬ್ಬರಾಗಿ ಮಾಡ್ಕೊತೀವಿ. ಫಸ್ಟು ದೇವ್ರ ಫೋಟೋ ಪೂಜೆ ಮಾಡಿ ಆಮೇಲೆ ಎಡೆ ಮುಂದೆ ಪೂಜೆ ಮಾಡ್ಕೋತೀವಿ. ಇದು ಎಡೆ ಮುಂದೆ ಪೂಜೆ ಮಾಡೋಕ್ಕೆ ಗಂಧದ ಕಡ್ಡಿ, ಕರ್ಪೂರ. ಇವರು ನಮ್ಮ ಮಾವ, ಅಂದರೆ ನಮ್ಮ ಅಪ್ಪ ಅಲ್ಲಿ ಫೋಟೋದಲ್ಲಿದ್ದಾರಲ್ಲ ನಮ್ಮ ತಾತ, ಅವರ ಮಗ, ಅಂದರೆ ನಮ್ಮ ಮಮ್ಮಿ ತಮ್ಮ. ಅವ್ರು ಫಸ್ಟ್ ಪೂಜೆ ಮಾಡಬೇಕು, ಅದಕ್ಕೆ ಅವ್ರ ಕೈಲಿ ಫಸ್ಟ್ ಪೂಜೆ ಮಾಡಿಸ್ತಾ ಇದ್ದಾರೆ. ಈಗ ನಮ್ಮ ಮಮ್ಮಿ ಪೂಜೆ ಮಾಡ್ತಾಯಿದ್ದಾರೆ. ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಮನೆಯವರೆಲ್ಲ ಒಬ್ಬರಾದ್ಮೇಲೆ ಒಬ್ಬೊಬ್ಬರು ಪೂಜೆ ಮಾಡಬೇಕು. ಮತ್ತು ನಮ್ಮದು ರಿಲೇಟಿವ್ ಒಬ್ಬರು ಬರ್ತಾಯಿದ್ರು, ಅವ್ರಿಗೋಸ್ಕರ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ನಮಗೆ ತುಂಬ ಬೇಕಾದವರು, ನಮ್ಮ ರಿಲೇಷನ್ನೇ ಅವರು ಕೂಡ ಬಂದರು. ನಾನು ಪೂಜೆ ಮಾಡಾದಮೇಲೆ ನನ್ನ ತಮ್ಮ ಮತ್ತು ನನ್ನ ತಂಗಿ ಎಲ್ಲ ಇವಳೇ ನನ್ನ ತಂಗಿ ಪೂಜೆ ಮಾಡ್ತಿದ್ದಾಳೆ. ಅವಳಂತೂ ಬರೋ ಫೋಟೋಗೆಲ್ಲ ಪೂಜೆ ಮಾಡ್ಕೊಂಡು ನಿಂತಿದ್ಲು. ಅವಳು ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ. ಇವನು ನನ್ನ ತಮ್ಮ. ಇವರು ನಮ್ಮ ರಿಲೇಷನ್ ಅಂತ ಹೇಳಿದ್ನಲ್ಲ, ಅವರೇನೆ. ಎಲ್ಲ ಆದಮೇಲೆ ಡೋರ್ ಕ್ಲೋಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಆಚೆ ಕೂತ್ಕೊಂಡು ವೆಯ್ಟ್ ಮಾಡ್ತೀವಿ. ಅದಾದಮೇಲೆ ಈ ಥರ ಮನೆ ಬಾಗಿಲು ತೊಡ್ಕೊಂಡು ಒಳಗಡೆ ಹೋಗಬೇಕು. ಈಗ ಮತ್ತೆ ಬಂದು ಒಂದು ಸಲ ಪೂಜೆ ಮಾಡಬೇಕು. ಪೂಜೆ ಮಾಡಾದಮೇಲೆ ಮಗನಿಗೆ ಎಡೆ ಮುಂದೆ ಇಟ್ಟಿರೋದ್ರಲ್ಲಿ ಸ್ವಲ್ಪ ಊಟ ಹಾಕ್ಕೊಡ್ಬೇಕು. ಬೇರೆಯವರು ಊಟ ಮಾಡೋದು ಹಾಕೋಕ್ಕಾಗಲ್ಲ ಅಂತ ಇವ್ರದ್ದೇ ಆಗ್ತೆ. ಊಟ ಮಾಡೋ ಊಟಕ್ಕೆ ಗೀ ರೈಸ್ ಹಾಕ್ಸ್ಕೊಂಡೆ. ನನಗೆ ಏನಪ್ಪ ಅಂದರೆ ಫಸ್ಟ್ ಟೈಮು ಮದುವೆ ಆದಮೇಲೆ, ಅಂದರೆ ತುಂಬ ದಿನ ಆದಮೇಲೆ ಈ ಥರ ನಾನ್ ವೆಜ್ಜು ಒಬ್ಬಳೇ ಊಟ ಮಾಡಿದ್ದು. ನನ್ನ ಹಸ್ಬೆಂಡ್ ಇರಲಿಲ್ಲ, ಅವರು ನಮ್ಮ ಮನೇಲೂ ಕೂಡ ಮಾಡಿದರು, ಹಬ್ಬನ ಬಂದಿರಲಿಲ್ಲ. ಏನೋ ಒಂಥರ ಫೀಲ್ ಆಗ್ತಾಯಿತ್ತು, ಅವ್ರು ಇಲ್ಲ ಅಂತ ಬೇಜಾರಾಗ್ತಿತ್ತು. ಆದರೂ ಎಲ್ಲ ತಿಂದ್ಕೊಂಡೆ, ಸ್ವಲ್ಪ ಹಾಕ್ಸ್ಕೊಂಡು ಊಟ ಮಾಡಿದೆ. ಎಲ್ಲ ಸಕ್ಕತ್ತಾಗಿ ಬಂದಿತ್ತು ಅಡುಗೆ ಮಾತ್ರ. ತುಂಬ ಇಷ್ಟ ಆಯ್ತು ನನಗೆ. ನಮ್ಮ ಅಮ್ಮ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಅಡುಗೆನ. ಬಟ್ ಚಾಪ್ಸ್ ಸ್ವಲ್ಪ ನೀರು ಥರ ಆಗೋಗಿತ್ತು, ಅದು ಸ್ವಲ್ಪ ಗ್ರೇವಿ ಥರ ಬರಬೇಕಿತ್ತು. ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಎಲ್ಲ ಆಯಿತು, ಎಟ್ಟು ಆಯಿತು, ಊಟನೂ ಆಯಿತು. ಥ್ಯಾಂಕ್ ಯು ಸೊ ಮಚ್. ಕೊನೆವರೆಗೂ ಯಾರು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ರಿ. ಊಟ ಮಾಡ್ದಿರೋದೆಲ್ಲ ವೀಡಿಯೋ ಮಾಡ್ಕೋಬೇಕಿತ್ತು, ಬಟ್ ಅದು ಅಷ್ಟು ಚೆನ್ನಾಗಿಲ್ಲ. ಅವ್ರು ಊಟ ಮಾಡೋದನ್ನೆಲ್ಲ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ತು. ಅದಕ್ಕೆ ನನ್ನ ಫ್ಯಾಮಿಲಿ ಅವ್ರದ್ದೇ ಒಬ್ರದ್ದು ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದೆ. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ಯಾರು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ರಿ. ಬಾಯ್ ಬಾಯ್, ಐ ಲವ್ ಯು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.